ನಮಸ್ಕಾರ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ಇವತ್ತಿನ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದ ವಿಷಯ 5ನೇ ತರಗತಿಯ ಮೊದಲನೆಯ ಪಾಠ ಒಟ್ಟಿಗೆ ಬಾಳೋಣ. ಕಾರ್ಯಕ್ರಮದ ಪ್ರಸ್ತುತಿ ಮೈಸೂರಿನ ಡಯಟ್ ಉಪನ್ಯಾಸಕರಾದ ಶ್ರೀಮತಿ ಭಾಗ್ಯಲಕ್ಷ್ಮಿರವರು. ಹಲೋ ಮಕ್ಕಳೇ, ಇವತ್ತಿನ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಸಿರಿ ಕನ್ನಡ 5ನೇ ತರಗತಿಯ ಪ್ರಥಮ ಭಾಷೆಯ ಕನ್ನಡ ಪಠ್ಯಪುಸ್ತಕದ ಗದ್ಯ ಭಾಗದಿಂದ ಮೊದಲನೇ ಪಾಠ ಒಟ್ಟಿಗೆ ಬಾಳುವ ಆನಂದ, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಇದೊಂದು ಜನಪದ ಕಥೆಯಾಗಿದ್ದು ಪ್ರೊಫೆಸರ್ ಕಾಳೇಗೌಡ ನಾಗವಾರ ಹಾಗೂ GV ಆನಂದಮೂರ್ತಿ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ಎಂಬ ಜನಪದ ಕಥೆಗಳ ಪುಸ್ತಕದಿಂದ ಈ ಕಥೆಯನ್ನು ಆಯ್ದುಕೊಳ್ಳಲಾಗಿದೆ. ಜನಪದ ಕಥೆಗಳು ಅಂದರೆ ನಿಮಗೆ ಗೊತ್ತಲ್ವಾ, ಜನಪದ ಗೀತೆಗಳು ಅಂತ ಹೇಳ್ತೀವಲ್ಲ, ಹಾಗೇನೆ ಇದಕ್ಕೆ ಲೇಖಕರು ಯಾರು ಎಂಬುದು ಗೊತ್ತಿರುವುದಿಲ್ಲ. ಜನರ ಬಾಯಿಂದ ಬಾಯಿಗೆ ಪರಂಪರಾನುಗತವಾಗಿ ಈ ಕಥೆ ಹಾಡುಗಳು ಹರಿದು ಬಂದಿರುತ್ತವೆ. ಅಂತಹ ಒಂದು ಕಥೆ ಒಟ್ಟಿಗೆ ಬಾಳುವ ಆನಂದ. ಈ ಕಥೆಯಿಂದ ತಿಳಿದು ಬರುವ ನೀತಿ ಏನೆಂದರೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ನಮ್ಮ ನಡುವೆ ಇರುವ ದ್ವೇಷ, ಅಸೂಯೆಗಳನ್ನು ಮರೆತು ಎಲ್ಲರನ್ನೂ ಪ್ರೀತಿಸುತ್ತಾ ಬಾಳಿದರೆ ನಮ್ಮ ಬದುಕು ಸುಖಮಯವಾಗಿರುತ್ತದೆ. ಹೌದಲ್ವಾ ಮಕ್ಕಳೇ? ಬನ್ನಿ, ಕಥೆ ಏನು ಹೇಳುತ್ತೆ ಕೇಳೋಣ. ಒಂದು ಹಳ್ಳಿ, ಅಲ್ಲಿ ರೈತನೊಬ್ಬನ ಹೊಲ ಇತ್ತು. ಅಲ್ಲಿ ಒಂದು ಬೇವಿನ ಮರ ಇತ್ತು. ಹೇಗೋ ಏನೋ ಅದರ ಕೆಳಗಡೆ ಒಂದು ಗುಂಡನೆ ಕಲ್ಲು ಬಂದು ನಿಂತ್ಕೊಂತು. ಮರದ ಮೇಲೆ ಕುಳಿತಿದ್ದ ಹಕ್ಕಿಗಳ ಹಿಕ್ಕೆ ಆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬೆಳೆದಂತೆ ಕಾಣಿಸ್ತಾ ಇತ್ತು. ಇದರಿಂದಾಗಿ ಆ ಬಿಳಿ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸ್ತಾ ಇತ್ತು. ಆದ್ರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಅಂತ ಕರೀತಾ ಇದ್ರು. ಆ ಕಲ್ಲು ಬೇವಿನ ಮರದ ಕೆಳಗೆ ಇದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತ್ತು. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡೂ ಸುಖವಾಗಿದ್ವು. ಅಮ್ಮನ ಮರ, ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗ್ತಿರ್ಲಿಲ್ಲ. ಒಂದ್ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಭ ಬಂತು. ಬೇವಿನ ಮರ, ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರೋದ್ರಿಂದ ನಿನ್ನನ್ನು ಅಮ್ಮನ ಕಲ್ಲು ಅಂತ ಜನ ಕರೀತಾರೆ ಅಂತ ಹೇಳ್ತು. ಅದಕ್ಕೆ ಕಲ್ಲು, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರೋದ್ರಿಂದ ನಿನ್ನನ್ನು ಅಮ್ಮನ ಮರ ಅಂತ ಕರೀತಾರೆ ಅಂತು. ಹೀಗೆ ಎರಡೂ ಜಗಳ ಮಾಡಿದ್ವು. ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತ್ಕೊಂತು. ನಾನಿಲ್ದಲೇ ಇದ್ರೆ ಮರನ ಕಡ್ದಾಕ್ತಾರೆ ಅಂತ ಕಲ್ಲು, ನಾನು ಕೆಳಗಡೆ ಇರ್ದಿದ್ರೆ ಕಲ್ಲನ್ನ ಒಡೆದಾಕ್ತಾರೆ ಅಂತ ಮರ. ಹೀಗೆ ಎರಡು ತಮ್ಮೊಳಗೆ ಆಲೋಚಿಸ್ತಿದ್ವು. ಒಂದಿನ ಹೊಲವನ್ನ ಉಳಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದ. ಅಮ್ಮನ ಕಲ್ಲು ಇಲ್ದಲೇ ಇರೋ ಆ ಬೇವಿನ ಮರನ ನೋಡಿ, ಇದನ್ನ ನಾಳೆ ಕಡಿಸಿ ನೇಗ್ಲು ಚಕ್ರ ಮಾಡಿಸಿ ಅಂತ ಮಕ್ಕಳಿಗೆ ಹೇಳಿದ. ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ, ಈ ಕಲ್ಲನ್ನ ನಾಳೆ ಕಲ್ಲು ಒಡೆಯೋರಿಂದ ಒಡಿಸಿದ್ರೆ ನೇಗಿಲನ್ನ ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಇದನ್ ಕೇಳಿದ ಮರ ಮತ್ತು ಕಲ್ಲು ಎರಡೂ ಭಯದಿಂದ ನಡುಗುದ್ವು. ನಾವಿಬ್ರು ಒಬ್ರಿಂದ ಒಬ್ರು ದೂರವಾಗಿದ್ರೆ ಜನರು ನಮ್ಮಿಬ್ರೂ ನಾಶ ಮಾಡ್ತಾರೆ, ಆದ್ರಿಂದ ನಾವಿಬ್ರೂ ಉಳಿಯೋದಿಲ್ಲ ಅನ್ನೋ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂತು. ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗೋದನ್ನೇ ಕಾದಿದ್ದು ಕಲ್ಲು ಬರ್ಲಾ ಎಂದು ಬೇವಿನ ಮರನ ಕೇಳ್ತು. ಮರ ಬೇಗ ಬಾ ಅಂತ ಕಲ್ಲಿಗೆ ಹೇಳ್ತು. ತಾನು ಇನ್ನೊಂದರಿಂದ ಸುಖವಾಗಿರೋದು ಅಂತ ಈಗ ಎರಡಕ್ಕೂ ತಿಳಿತು. ಬೇವಿನ ಮರ ಮತ್ತೆ ಕಲ್ಲು ಪುನಃ ಸ್ನೇಹಿತರಾದವು. ಮಾರನೇ ದಿನ ಮರ ಕಡಿಯೋರು ಬಂದು ನೋಡಿದ್ರು, ಕಲ್ಲು ಮರದ ಕೆಳಗೆ ಮೊದಲಿನ ಹಾಗೆ ನಿಂತಿತ್ತು. ಅವ್ರಿಗೆ ಮರ ಮತ್ತು ಕಲ್ಲಿನ ಬಗ್ಗೆ ಭಯ ಭಕ್ತಿ ಉಂಟಾಯ್ತು. ಇದು ಅಮ್ಮನ ಮರ, ಕಡಿಯೋದು ಬೇಡ ಅಂತ ಹೊರಟು ಹೋದ್ರು. ಕಲ್ಲು ಒಡೆಯೋರು ಬಂದು, ಇದು ಅಮ್ಮನ ಕಲ್ಲು, ಒಡೆಯೋದು ಬೇಡ ಅಂತ ಅವರೂ ಹೊರಟು ಹೋದ್ರು. ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದ್ವು. ಈಗ ಎರಡೂ ಸಹ
ಯಾರ ಭಯನೂ ಇಲ್ಲದೆ ಸುಖವಾಗಿದ್ವು. ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದ್ರೆ ಎಲ್ಲರೂ ಸುಖವಾಗಿರಬಹುದು ಅಲ್ವಾ? ಈ ಕಥೆ ಕೇಳಿ ಅರ್ಥ ಮಾಡ್ಕೊಳ್ಳೋದ್ರಿಂದ, ಈ ಪಾಠ ಓದೋದ್ರಿಂದ ವಿದ್ಯಾರ್ಥಿಗಳು ನಿರರ್ಗಳವಾಗಿ ಮಾತನಾಡೋದು, ತಮಗೆ ಪರಿಚಯ ಇರೋ ವಿಷಯಗಳ ಬಗ್ಗೆ ಸಹಜವಾಗಿ ಮತ್ತು ನಿರರ್ಗಳವಾಗಿ ಮಾತನಾಡೋದು, ಕಥೆಗಳನ್ನು ಹೇಳೋದು, ಇಂತಹ ಕ್ಷೇತ್ರ ಸಾಮರ್ಥ್ಯಗಳನ್ನು ಬೆಳೆಸ್ಕೊಳ್ಬಹುದು. ಶಿಕ್ಷಕರಿಗೆ ಕಿವಿ ಮಾತಂದರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋ ನೀತಿಯನ್ನು ಸಾರುವ ಹಲವಾರು ಕಥೆಗಳಿವೆ. ಉದಾಹರಣೆಗೆ, ಪಾರಿವಾಳಗಳೆಲ್ಲ ಬಲೆಯನ್ನು ಒಗ್ಗಟ್ಟಾಗಿ ಎತ್ಕೊಂಡು ಬೇಡ ಬರೋ ಟೈಮಿಗೆ ಸರಿಯಾಗಿ ಮೇಲೆ ಹಾರಿದ್ದ ಕತೆ. ಇಂತಹ ಕಥೆಗಳನ್ನು ವಿದ್ಯಾರ್ಥಿಗಳಿಂದಲೇ ಹೇಳಿಸಿ ಅವರ ಕಥೆ ಹೇಳುವ ಸಾಮರ್ಥ್ಯವನ್ನು ಹೆಚ್ಚಿಸಬಹುದಾಗಿದೆ. ಜೊತೆಗೆ ಅವರ ಊರಿನಲ್ಲಿ ಇರುವಂತಹ ಜನಪದ ವಿಶೇಷವುಳ್ಳ ಮರ, ಗಿಡ, ಕಲ್ಲು, ದೇವಾಲಯ, ಕಟ್ಟಡ, ಮಂಟಪ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ವಿದ್ಯಾರ್ಥಿಗಳು ಸಂಗ್ರಹಿಸಿ ಶಾಲೆಯಲ್ಲಿ ಪ್ರಸ್ತುತಪಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬಹುದಾಗಿದೆ. ಇದು ಕನ್ನಡ ಟಿಪ್ಪಣಿ ಕಾರ್ಯಕ್ರಮದ ಪ್ರಸ್ತುತಿ ಮೈಸೂರಿನ ಡಯಟ್ ಉಪನ್ಯಾಸಕರಾದ ಶ್ರೀಮತಿ ಭಾಗ್ಯಲಕ್ಷ್ಮಿರವರು. ಪ್ರಸಾರ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮಗೆ ತಿಳಿಸಿ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್, 3ನೇ ಮಹಡಿ, ಸರಗೂರು. ದೂರವಾಣಿ ಸಂಖ್ಯೆ 9900053119. ನಮಸ್ಕಾರ.